ಹಾಯ್ ಹಲೋ ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ನಮ್ಮ ದೇಶದಲ್ಲಿ ಹೇಗೆ ಅಂದರೆ, ಒಂದಿಷ್ಟು ಹಣವನ್ನು ಖರ್ಚು ಮಾಡಿಬಿಟ್ರೆ, ಬಣ್ಣ ಬಣ್ಣದ ಜಾಹೀರಾತುಗಳನ್ನು ಕೊಟ್ಬಿಟ್ರೆ ಹೇಗೆ ಬೇಕಾದರೂ ಕೂಡ ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಬೋದು ಅಂತಕ್ಕಂತಹ ಒಂದು ಬಹುದೊಡ್ಡ ಜಾಲ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಚೆನ್ನಾಗಿ ಜನಗಳನ್ನು ಮರಳು ಮಾಡುವಂತಹ ಒಂದು ಬಹುದೊಡ್ಡ ಜಾಲ ಅಂತ ಅನ್ಬೋದು. ಒಂದು ಸೂಜಿಯಿಂದ ಹಿಡಿದು ಕೋಟಿ ರೂಪಾಯಿ ಬಾಳುವಂತಹ ಒಂದು ಕಾರ್ನ ಮಾರಾಟವನ್ನು ಕೂಡ ಇವತ್ತಿನ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳ ಮುಖಾಂತರವಾಗಿ ಬಣ್ಣ ಬಣ್ಣದ ಲೋಕದಲ್ಲಿ ನಮ್ಮನ್ನು 1 ರೂಪಾಯಿಗೆ ಮಾರಾಟ ಆಗೋದನ್ನು 10 ರೂಪಾಯಿಗೆ ಮಾರಾಟ ಮಾಡುವಂತಹ ಬಹುದೊಡ್ಡ ಜಾಲವನ್ನು ತಾವು ಇದುವರೆಗೂ ಕೂಡ ನೋಡಿರ್ತೀರ. ಅಂಥದ್ದೇ ಒಂದು ಬಹುದೊಡ್ಡ ವಿಚಾರ ಏನಂದರೆ, ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು ವಿಯೆಟ್ನಾಂನ ವಿನ್ಫೆಸ್ಟ್ ಅನ್ನುವಂತಹ ಒಂದು ಕಂಪನಿ ಕೇವಲ ಗ್ರಾಹಕರುಗಳಿಗೆ 8 ರೂಪಾಯಿಗೆ ಕಿಲೋಮೀಟರ್ನ ಸೇವೆಯನ್ನು ಕೊಡುತ್ತೆ ಅಂತಕ್ಕಂತಹ ವಿಚಾರವಾಗಿ ಬಹುದೊಡ್ಡ ಸಂಚಲನವನ್ನು ಸೃಷ್ಟಿಸಿತು. ಮತ್ತು ಈ ವಿಚಾರವಾಗಿ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂತಹ ಇನ್ಫ್ಲೂಯೆನ್ಸರ್ಗಳು ಮತ್ತು ಯೂಟ್ಯೂಬ್ನ ಕಂಟೆಂಟ್ ಕ್ರಿಯೇಟರ್ಗಳು ಬಹುದೊಡ್ಡ ಬಣ್ಣ ಬಣ್ಣದ ಜಾಹೀರಾತುಗಳ ಮುಖಾಂತರವಾಗಿ ಜನಗಳಿಗೆ ನಿಜವಾಗ್ಲೂ ಕೂಡ ಇದರ ಆಗು ಹೋಗುಗಳು ಮತ್ತು ಇದರ ಒಂದು ಸೇವೆ ಸಿಗುತ್ತೆ ಅನ್ನುವಷ್ಟು ಮಟ್ಟಕ್ಕೆ, ನಂಬುವಷ್ಟು ಮಟ್ಟಕ್ಕೆ ಬಹುದೊಡ್ಡ ಒಂದು ಭರವಸೆಯನ್ನು ಮೂಡಿಸುವಂತಹ ವಿಡಿಯೋಗಳನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ. ವಾಸ್ತವತೆ ಏನು ಗೊತ್ತಾ, ವಿನ್ಫೆಸ್ಟ್ ಏನೋ ದೆಹಲಿಯಲ್ಲಿ ಲಾಂಚ್ ಆಯಿತು, ಕಾರ್ಗಳೂ ಬಂತು, ಅದನ್ನು ಓಡಿಸುವಂತಹ ಚಾಲಕರುಗಳು ಕೂಡ ರೆಡಿಯಾದರು. ಆದರೆ ವಾಸ್ತವತೆಯೇ ಬೇರೆ ಇದೆ. ಇವತ್ತಿನ ವಾಸ್ತವತೆ ಏನು ಅಂದರೆ, ಯಾರು ವಿನ್ಫೆಸ್ಟ್ನ ಒಂದು ಕಂಪನಿಗೆ ಜೊತೆಯಲ್ಲಿ ಮಾತುಕತೆಯ ಮುಖಾಂತರವಾಗಿ ತಾನು ಕಾರ್ನ ಓಡಿಸುವಂತಹ ಚಾಲಕನಾಗಿ ಹೋಗ್ತೀನಿ ಅಂತ ಹೋಗಿ ಕೆಲಸಕ್ಕೆ ಸೇರಿಕೊಂಡಂತಹ ಚಾಲಕರುಗಳೇ ಇವತ್ತು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವಂಥದ್ದನ್ನು ತಾವುಗಳು ಕಾಣುತ್ತಾ ಇದ್ದಾರೆ. ಸ್ನೇಹಿತರೆ, ಈ ಬಣ್ಣ ಬಣ್ಣದ ಲೋಕದಲ್ಲಿ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಿರ್ತಕ್ಕಂತಹ ಹಲವಾರು ವರ್ಗದ ಜನ ಇವತ್ತು ಫುಟ್ಪಾತ್ನಲ್ಲಿ ಮತ್ತು ಮಧ್ಯಮ ವರ್ಗದಲ್ಲಿ ಮತ್ತು ತಾವಿರುವ ಜಾಗದಲ್ಲಿಯೇ ನಿಂತಿದ್ದೀವೋ ವಿನಃ ನಾವೆಲ್ಲೂ ಕೂಡ ಮೇಲೆ ಕತ್ತಿಲ್ಲ. ಇದನ್ನು ಮೊದಲು ತಾವು ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಏನು 8 ರೂಪಾಯಿಗೆ MG ಅಂತಹ ಕಾರ್ಗಳನ್ನ ನಾವು ತಗೊಂಡು ಬಂದು ಬೆಂಗಳೂರು ನಗರದ ಮತ್ತು ಭಾರತದ ವಿವಿಧ ನಗರಗಳಲ್ಲಿ ಕಿಲೋಮೀಟರ್ಗೆ 8 ರೂಪಾಯಿನ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದಂತಹ ಕಂಪನಿಯ ವಿರುದ್ಧವಾಗಿ ಸಿಡಿದು ನಿಂತಿರುವಂತಹ ಚಾಲಕರುಗಳು ಯಾಕೆ ಇಷ್ಟು ಆಕ್ರೋಶವಾಗಿ ಸಿಡಿದು ನಿಂತಿದ್ದಾರೆ ಅಂತಂದರೆ, ವಿಚಾರ ಇಷ್ಟೇ, ಏನು ಝೀರೋ ಕಟಿಂಗ್. ಓಕೆ, ಪಬ್ಲಿಕ್ ಸರ್ವೆಂಟ್ ಆಗಿರ್ತೀವಿ, ಒಂದು ಶಿಸ್ತನ್ನು ಕಾಪಾಡಬೇಕು, ಓಕೆ ಆಯ್ತು, ಅದನ್ನು ಒಪ್ಕೊಳ್ಳೋಣ. ಐರನ್ ಬಟ್ಟೆನೇ ಆಗಿರಬೇಕು, ಓಕೆ ಆಯಿತು, ಅದನ್ನು ಕೂಡ ಒಪ್ಕೊಂಡ್ಬಿಡೋಣ. ಆದರೆ ಕಾರ್ನ ಮೇಂಟೆನೆನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಅದರ ಸಂಪೂರ್ಣ ಜವಾಬ್ದಾರಿ ಚಾಲಕನದೇ ಆಗಿರ್ತದೆ. ಮತ್ತು ಒಂದು ಪಕ್ಷ ಆ ವಾಹನದ ಯಾವುದೇ ಅಪಘಾತಕ್ಕೆ ಒಳಗಾದಂತಹ ಸಂದರ್ಭಗಳಲ್ಲಿ ಆಗುವ ಡ್ಯಾಮೇಜನ್ನು ಕೂಡ ಚಾಲಕನೇ ಹೊತ್ಕೋಬೇಕು. ಒಂದು ಪಕ್ಷ ವಾಹನದ ಬ್ಯಾಟ್ರಿ ಏನಾದರೂ ಹೋಯಿತು ಅಂದರೂ ಕೂಡ ಅದರ ಜವಾಬ್ದಾರಿಯನ್ನು ಇವನೇ ತಗೋಬೇಕು. ಅಂದರೆ ಒಂದು ರೀತಿ ಹೇಗೆ ಅಂದರೆ, ನಮ್ಮನ್ನು ರುಬ್ಬುವಂತಹ ಮಿಷಿನ್ಗಳಾಗಿ ಪರಿವರ್ತನೆಯನ್ನು ಮಾಡ್ಕೊಳ್ಳುವಂತಹ ವ್ಯವಸ್ಥೆಯನ್ನು ರೂಪಿಸ್ಕೊಂಡು ಬಂದಿರ್ತಾರೆ ಇಂತಹ ಕಂಪನಿಗಳು ವಿದೇಶಗಳಿಂದ. ನಮ್ಮನ್ನು ಒಂದು ರೀತಿ ಮಿಕ್ಸಿಗೆ ಹಾಕಿ ರುಬ್ಬುವ ಪರಿವರ್ತನೆ ಅಂತ ಅಂದ್ಕೊಂಡು ಬಂದಿರ್ತಾರೆ ಬೇರೆ ದೇಶಗಳಿಂದ ಬರುವಂತಹ ರೆಡ್ ಕಾರ್ಪೆಟ್ ಕಂಪನಿಯ ವ್ಯವಸ್ಥಿತರು. ಇಷ್ಟೆಲ್ಲ ಮೇಂಟೈನ್ ಮಾಡುವ ಹಾಗಿದ್ದರೆ ಅದೇ ವ್ಯಕ್ತಿನೇ ಒಂದು ಡೌನ್ ಪೇಮೆಂಟನ್ನು ಮಾಡಿ ವಾಹನವನ್ನು ತೆಗೆದುಕೊಂಡು ನಗರದಲ್ಲಿ ಸಾರ್ವಜನಿಕರ ಬದುಕಿನ ಸೇವೆಗೆ ಕೊಡ್ಬೋದಲ್ವ. ಯಾವುದೋ ಒಂದು ಕಂಪನಿಯ ಒಳಗಡೆ ಸೇರಿಕೊಂಡು ಅವ್ರು ಕೊಡುವಂತಹ 40,000 ರೂಪಾಯಿ ಸಂಬಳದ ಜೊತೆಯಲ್ಲಿ ಇಷ್ಟೆಲ್ಲ ಮೇಂಟೈನ್ ಮಾಡಿಕೊಂಡು ಇಡೀ ವಾಹನದ ಜವಾಬ್ದಾರಿಯನ್ನು ಅವನೇ ಓದ್ಕೋಬೇಕು ಅಂತಂದರೆ ಹೇಗೆ ಸಾಧ್ಯ? ಹಾಗಾಗಿ ಇದ್ರ ವಿರುದ್ಧವಾಗಿ ಆಲ್ಮೋಸ್ಟ್ ಆಲ್ ದೆಹಲಿಯಲ್ಲಿ ಪ್ರತಿಭಟನೆ ಅಂತೂ ಸ್ಟಾರ್ಟ್ ಆಗಿದೆ ಮತ್ತು ಇದ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ಧ್ವನಿಯನ್ನು ಕೂಡ ಎತ್ತಿರ್ತಕ್ಕಂತಹ ಚಾಲಕರುಗಳನ್ನ ತಾವು ಉಳ್ಕೊಂಡಿರ್ತೀವಿ. ಸ್ನೇಹಿತರೆ, ಯಾವುದೇ ವಿಚಾರಗಳು लग्जूरियस वे में विनफास्ट के लोगों के साथ में, और उसमें जो है आपको कलर जो है वो नॉर्मल से देखने को मिलेंगे. यहाँ पे इस कलर में आपको मिलेगा लीमो ग्रीन, ये लिखा हुआ है. ये फ्रंट मोटर वाली कार है, ऑलमोस्ट 60 किलोवाट आवर का बैटरी पैक नीचे लगा हुआ है और 200 हॉर्स पावर के आसपास बनाती है. जो प्राइवेट बायर्स को मिलेगी MPV, उसमें जो है लॉयज होंगे. यहाँ पे आप देख पा रहे हो स्टील रिम दिए हुए हैं, हालांकि 18 इंच की, जो कि उसमें भी देखने को मिलेंगे. इसको चलाने के लिए जो है काफी लोग वियतनाम गए थे. मेरे को ಇನ್ನೂ ಕೂಡ ಬಹುದೊಡ್ಡ ಗೆಲುವಾಗುತ್ತೆ ಅಂತಕ್ಕಂತಹ ಒಂದು ಆಶಾಭಾವನೆ ನಮ್ಮಲ್ಲೂ ಕೂಡ ಇದೆ. ಹಾಗೆ ಚಾಲಕರುಗಳಲ್ಲೂ ಕೂಡ ಆಶಾಭಾವನೆ ಇರಬೇಕು ಅಂತೇಳಿ ಕೇಳ್ಕೊಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ, ದಯವಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಒಬ್ಬ ಆಟೋ ಚಾಲಕನನ್ನು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಿ ಮತ್ತು ಯೂಟ್ಯೂಬ್ನರ್ನಾಗಿ ನೋಡಬೇಕಾದಂತಹ ಒಂದು ಆಶಾಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ. ಧನ್ಯವಾದಗಳು. ಶುಭ